ರೇಣುಕಾಸ್ವಾಮಿ ಕೇಸಲ್ಲಿ ಮತ್ತೊಂದು ತಿರುವು. ಆರೋಪಿ ಪರ ವಕೀಲರು ರೇಣುಕಾಸ್ವಾಮಿ ಕೇಸ್ ಹ್ಯಾಂಡಲ್ ಮಾಡ್ತಿದ್ದಂತ ಇನ್ಸ್ಪೆಕ್ಟರ್ ಆದಂತಹ ಗಿರೀಶ್ ಅವರಿಗೆ ಆತಂಕ ಸಹ ಶುರುವಾಗಿದೆ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ದರ್ಶನ್ ಅವರ ಗನ್ ಅಮಾನತು ಮಾಡಲು ಹೈಕೋರ್ಟ್ ಈಗ ತಡೆಯನ್ನ ಕೊಟ್ಟಿದೆ. ಸೊ ಏನೋ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ತಪ್ಪಾಗಿ ಉಲ್ಲೇಖ ಮಾಡಿದ್ದಾರೆ ಅಂತ ಆರೋಪಿ ಪರ ವಕೀಲರು ಮಾತನಾಡಿದ್ದಾರೆ. ಹಾಗಿದ್ರೆ ಚಾರ್ಜ್ ಶೀಟ್ ನಲ್ಲಿ ಇರೋದಾದ್ರೂ ಏನು? ಚಾರ್ಜ್ ಶೀಟ್ ನಲ್ಲಿ ಇರುವುದು ಏನು ಅಂತ ಅಂದ್ರೆ 8ರಿಂದ 9 ಜನರ ಫೋನ್ ಸೀಸ್ ಮಾಡಿರೋದು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಉಲ್ಲೇಖ ಆಗಿದೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಆಗಿರುವಂತಹ ಒಂದು ಫೋಟೋ ಅಲ್ಲಿ ಇರೋದು ವೆಟ್ರಿಫೈಡ್ ಟೇಲ್ಸ್, ಆದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದು ಮೊಸಾಯಿಕ್ ಟೇಲ್ಸ್. ಹಾಗಿದ್ರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಸುಳ್ಳು ಅಮಾನತು ಮಾಡಿರೋದಾದ್ರೂ ಯಾಕೆ, ಸುಳ್ಳನ್ನ ಹಾಕಿರೋದಾದ್ರೂ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಈಗ ಆರೋಪಿ ಪರ ವಕೀಲರು ರೇಸ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ವಕೀಲರು ಏನ್ ಉತ್ತರ ಕೊಡ್ತಾರೆ, ಈ ಒಂದು ಕೇಸ್ ಇವಾಗ ಯಾವ ರೀತಿ ತಿರುವನ್ನ ತಗೊಳುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಹಾಗಿದ್ರೆ ಇದೇ ರೀತಿಯಾದಂತಹ ರೇಣುಕಾಸ್ವಾಮಿ ಕೇಸ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.